ನಟ ವಿಜಯ್ ದೇವರಕೊಂಡ ಅವರು ಈಗ ಮತ್ತೊಂದು ವಿವಾದದಲ್ಲಿ ಸಿಲುಕೊಂಡಿದ್ದಾರೆ. ಬುಡಕಟ್ಟು ಜನರ ಬಗ್ಗೆ ವಿಜಯ್ ದೇವರಕೊಂಡ ನೀಡಿದ ಹೇಳಿಕೆಗೆ ಟೀಕೆ ಇದೀಗ ವ್ಯಕ್ತವಾಗಿದ್ದು ಅವರ ವಿರುದ್ಧ ದೂರನ್ನ ನೀಡಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಕಾಯ್ದೆ ಅಡಿಯಲ್ಲಿ ವಿಜಯ್ ದೇವರಕೊಂಡ ವಿರುದ್ಧ ದೂರು ದಾಖಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ತನಿಖೆ ಕೂಡ ಜಾರಿಯಲ್ಲಿದೆ. ಸಾರ್ವಜನಿಕವಾಗಿ ನೀಡಿದ ಒಂದು ಹೇಳಿಕೆಯಿಂದಾಗಿ ವಿಜಯ್ ದೇವರಕೊಂಡ ಅವರು ಸಂಕಷ್ಟವನ್ನ ಎದುರಿಸುವಂತಾಗಿದೆ. ವಿಜಯ್ ದೇವರಕೊಂಡ ಅವರು ಹೇಳಿಕೆ ನೀಡಿದ್ದು ಏಪ್ರಿಲ್ ತಿಂಗಳಲ್ಲಿ. ಆದ್ರೆ ಅವರ ಮೇಲೆ ಕೇಸ್ ದಾಖಲಾಗಿದ್ದು ಜೂನ್ 17ರಂದು. ಹೌದು, ಏಪ್ರಿಲ್ ತಿಂಗಳಲ್ಲಿ ಸೂರ್ಯ ನಟನೆಯ ರೆಟ್ರೋ ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ವಿಜಯ್ ದೇವರಕೊಂಡ ಭಾಗಿಯಾಗಿದ್ರು. ಅದೇ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ನಡೀತಾ ಇತ್ತು. ವೇದಿಕೆಯಲ್ಲಿ ಮಾತನಾಡುವಾಗ ಪಾಕಿಸ್ತಾನದ ವರ್ತನೆಯನ್ನ ಬುಡಕಟ್ಟು ಸಂಘರ್ಷಕ್ಕೆ ವಿಜಯ್ ದೇವರಕೊಂಡ ಹೋಲಿಸಿದ್ರು. 500 ವರ್ಷಗಳ ಹಿಂದೆ ಬುಡಕಟ್ಟು ಜನರು ಯುದ್ಧ ಮಾಡಿದ ರೀತಿಯಲ್ಲಿ ಪಾಕಿಸ್ತಾನಿಗಳು ವರ್ತಿಸುತ್ತಿದ್ದಾರೆ ಎಂದು ವಿಜಯ್ ದೇವರಕೊಂಡ ಹೇಳಿದ್ರು. ಈ ಹೇಳಿಕೆಯಿಂದ ಬುಡಕಟ್ಟು ಜನಾಂಗದ ಭಾವನೆಗೆ ಧಕ್ಕೆಯಾಗಿದೆ ಎಂದು ಆರೋಪಿಸಿ ದೇವರಕೊಂಡ ಅವರ ವಿರುದ್ಧ ದೂರನ್ನ ನೀಡಲಾಗಿದೆ. ತಮಿಳು ನಟ ಜಯಂ ರವಿ ಅಲಿಯಾಸ್ ರವಿ ಮೋಹನ್ ವಿಚ್ಛೇದನ ಘೋಷಿಸಿದ ಬಳಿಕ ಗಾಯಕಿ ಕೆನಿಶಾ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ. ಹೀಗಾಗಿ ಇಬ್ಬರ ನಡುವಿನ ವದಂತಿ ಹೆಚ್ಚಾಗ್ತಿದೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಜಯಂ ರವಿ ಕೆನಿಶಾ ಆಲ್ಬಮ್ ಸಕ್ಸಸ್ ಪಾರ್ಟಿಯನ್ನ ಕೊಟ್ಟಿದ್ದಾರೆ. ಕೆನಿಶಾ ಫ್ರಾನ್ಸಿಸ್ ಜೊತೆ ಜಯಂ ರವಿ ಬೆಂದಾಸ್ ಆಗಿರುವ ಫೋಟೋ ಕೂಡ ವೈರಲ್ ಆಗಿದೆ. ಕೆನಿಶಾ ಹಾಡಿರುವಂತಹ ನಯಾ ಆಲ್ಬಮ್ ರಿಲೀಸ್ ಆಗಿದೆ. ವಿಡಿಯೋ ಕೊನೆಯಲ್ಲಿ ಜಯಂ ರವಿ ಎಂಟ್ರಿ ಇಬ್ಬರ ನಡುವಿಗೆ ಗಾಸಿಪ್ಗೆ ತುಪ್ಪ ಸುರಿಯುವಂತಿದೆ. ಮ್ಯೂಸಿಕ್ ಆಲ್ಬಮ್ ರಿಲೀಸ್ ಬೆನ್ನಲ್ಲೇ ಈಗ ಚೆನ್ನೈನಲ್ಲಿ ಕೆನಿಶಾ, ಆಕೆಯ ಮ್ಯೂಸಿಕ್ ಟೀಮ್ ಹಾಗೂ ರವಿ ಮೋಹನ್ ಪಾರ್ಟಿ ಮಾಡಿದ್ದಾರೆ. ಪಾರ್ಟಿಯ ಫೋಟೋಗಳು ಕೂಡ ವೈರಲ್ ಆಗಿವೆ. ನಟಿ ಅದ್ವಿತಿ ಶೆಟ್ಟಿ ಅವರು ಕನ್ನಡ ಚಿತ್ರರಂಗದಲ್ಲಿ ಹಲವು ಸಿನಿಮಾಗಳನ್ನ ಮಾಡಿದ್ದಾರೆ. ಇದರ ಜೊತೆಗೆ ತುಳು ಸಿನಿಮಾಗಳನ್ನ ಕೂಡ ಅವರು ಒಪ್ಪಿ ನಟಿಸುತ್ತಿದ್ದಾರೆ. ಈಗ ಅವರು ತಮಿಳು ಚಿತ್ರರಂಗಕ್ಕೆ ಹೊರಟಿದ್ದಾರೆ ಎಂಬ ಸುದ್ದಿ ಹರಿದಾಡಿದೆ. ಈ ವಿಚಾರ ಕೇಳಿ ಫ್ಯಾನ್ಸ್ ಖುಷಿಪಟ್ಟಿದ್ದಾರೆ. ಅದ್ವಿತಿ ಶೆಟ್ಟಿ ಅವರು ಸ್ಯಾಂಡಲ್ವುಡ್ ಹಾಗೂ ತುಳು ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ. 2 ಸಿನಿಮಾ ರಂಗದಲ್ಲಿ ಅವರು ಹೊಸ ಚಿತ್ರಗಳನ್ನ ಒಪ್ಪಿ ನಟಿಸುತ್ತಿದ್ದಾರೆ. ಅದ್ವಿತಿ ಅವರು ತಮಿಳಿನಲ್ಲಿ ಸಿನಿಮಾವೊಂದನ್ನ ಮಾಡ್ತಿದ್ದಾರೆ ಎಂದು ಮೂಲಗಳು ಹೇಳಿವೆ. ಸಿನಿಮಾ ಉದ್ದಕ್ಕೂ ಅವರ ಪಾತ್ರವೇ ಹೆಚ್ಚು ಹೈಲೈಟ್ ಆಗಿದೆ ಅಂತೆ. ಇದು ಮಹಿಳಾ ಪ್ರಧಾನ ರೀತಿಯ ಸಿನಿಮಾ ಎನ್ನಲಾಗ್ತಿದೆ. ಒಂದು ಪವರ್ಫುಲ್ ಪಾತ್ರದ ಮೂಲಕ ಅವರು ಮೆಂಚಲು ರೆಡಿಯಾಗಿದ್ದಾರೆ. ಸದ್ಯ ಅದ್ವಿತಿ ಅವರು 2 ತುಳು ಸಿನಿಮಾ ಮಾಡ್ತಿದ್ದಾರೆ. ಇದರಲ್ಲಿ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಚಿತ್ರ ಕೂಡ ಇದೆ. ಇದರಲ್ಲಿ ಬಾಲಿವುಡ್ ಸೂಪರ್ ಸ್ಟಾರ್ ಸುನಿಲ್ ಶೆಟ್ಟಿ ಕೂಡ ಅಭಿನಯಿಸಿದ್ದಾರೆ ಅನ್ನೋದು ವಿಶೇಷ. ಹಂಸಲೇಖ ಅವರು ತಮ್ಮ 74ನೇ ವಯಸ್ಸಿಗೆ ಒಂದು ಸಾಹಸವನ್ನ ಮಾಡ್ತಿದ್ದಾರೆ. ಅದು ಸಿನಿಮಾ ನಿರ್ದೇಶನದ ಸಾಹಸವೇ ಆಗಿದೆ. ಹೌದು, ಈ ಒಂದು ಸಾಹಸದ ಪಯಣದಲ್ಲಿ ಎಲ್ಲರೂ ಸಾಥ್ ಕೊಡ್ತಿದ್ದಾರೆ. ಹಾಗೆ ಈ ಮಹಾನ್ ಸಂಗೀತ ನಿರ್ದೇಶಕನ ಸಿನಿಮಾ ಪಯಣದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಹತ್ವದ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಇವರ ಜೋಡಿ ಕೊಟ್ಟ ಅದ್ಭುತ ಹಾಡುಗಳ ಅತಿ ದೊಡ್ಡ ಲಿಸ್ಟ್ ಇದೆ. ಒಂದೊಂದು ಹಾಡು ಒಂದೊಂದು ಕ್ಲಾಸಿಕ್ ಹಾಡುಗಳೇ ಆಗಿವೆ. ಎಲ್ಲವೂ ಎಲ್ಲ ಕಾಲಕ್ಕೂ ಸಲ್ಲುವ ಹಾಡುಗಳ ತರಾನೇ ಇವೆ. ಆದ್ರೆ ಈ ಜೋಡಿ ದೂರ ಆದ್ಮೇಲೆ ಆ ಹಾಡುಗಳ ಕಾಲಘಟ್ಟವೇ ಕಳೆದು ಹೋಗಿದೆ ಅನಿಸ್ತಿದೆ. ಆದ್ರೆ ರವಿಚಂದ್ರನ್ ಮತ್ತು ಹಂಸಲೇಖ ನಡುವಿನ ಆ ಪ್ರೀತಿ ಕಡಿಮೆ ಆಗಿಲ್ಲ. ಒಟ್ಟಿಗೆ ಕೆಲಸವೇನೂ ಮಾಡಿಲ್ಲ, ಆದ್ರೆ ಪರಸ್ಪರ ಗೌರವ ಕೊಡ್ತಾರೆ. ಹಾಗೆ ಹಂಸಲೇಖ ಅವರ ಜನ್ಮದಿನಕ್ಕೆ ರವಿಚಂದ್ರನ್ ವಿಶೇಷವಾಗಿ ವಿಶ್ ಮಾಡಿದ್ದಾರೆ. ರಾಜು, ನಾನು ಮತ್ತು ನೀನು ಒಟ್ಟಿಗೆ ಹಲವು ಹಿಟ್ ಕೊಟ್ಟಿದ್ದೇವೆ. ನಾನು ಹೃದಯವಾದ್ರೆ ನೀನು ಹೃದಯದ ಬಡಿತವೇ ಆಗಿದ್ದೀಯ. ಐ ಲವ್ ಯು, ಹ್ಯಾಪಿ ಬರ್ತ್ಡೇ ಅಂತಲೇ ರವಿಚಂದ್ರನ್ ವಿಶ್ ಮಾಡಿದ್ದಾರೆ. ಬಾಲಿವುಡ್ ಖ್ಯಾತ ನಟ ಸೈಫ್ ಅಲಿ ಖಾನ್ ಅವರ ಪುತ್ರಿ ಸಾರಾ ಅಲಿ ಖಾನ್ ಅವರು ಸದಾ ಒಂದು ವಿಚಾರದಿಂದ ಸುದ್ದಿಯಲ್ಲಿರ್ತಾರೆ. ಸಾರಾ ಅಲಿ ಖಾನ್ ತಮ್ಮ ನಟನೆ ಮೂಲಕ ಚಿತ್ರರಂಗದಲ್ಲಿ ಸಾಕಷ್ಟು ಪ್ರಸಿದ್ಧಿ ಕೂಡ ಪಡೆದಿದ್ದಾರೆ. ಕೇದಾರನಾಥ, ಸಿಂಬಾ, ಲವ್ ಅಜ್ಕಲ್, ಮರ್ಡರ್ ಮುಬಾರಕ್ ಸೇರಿದಂತೆ ಸಾಕಷ್ಟು ಹಿಟ್ ಸಿನಿಮಾದಲ್ಲಿ ಅಭಿನಯಿಸಿದ್ದು ಸಿನಿಮಾಗಳಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ತಮ್ಮ ಸಿನಿಮಾ ಬ್ಯುಸಿ ಶೆಡ್ಯೂಲ್ ನ ನಡುವೆಯೂ ಉತ್ತರಾಖಂಡದ ಆಕರ್ಷಕ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ. ಸಾರಾ ಅಲಿ ಖಾನ್ ಅವರು ತಮ್ಮ ಪ್ರವಾಸದ ಅದ್ಭುತ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಉತ್ತರಾಖಂಡ್ ಪರ್ವತ ಕಣಿವೆಗಳ ಮುಂಭಾಗದಲ್ಲಿ ನಟಿ ಸಾರಾ ಅವರು ಅತ್ಯಮೂಲ್ಯ ಕ್ಷಣಗಳನ್ನ ಕಳೆದ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ.